ಒಬ್ಬ ನ್ಯಾಯಾಧೀಶರ ವಿಡಿಯೋವನ್ನು, ಆ ವಿಡಿಯೋನಲ್ಲಿ ನಡೆದಂಥ ಸನ್ನಿವೇಶವನ್ನು ತಾವೆಲ್ಲರೂ ನೋಡಿದ್ದೀರಿ. ಆ ವಿಡಿಯೋನಲ್ಲಿ ಒಬ್ಬ ಯುವಕನ ಮೇಲೆ ನ್ಯಾಯಾಧೀಶರು ತಮ್ಮ ಅಧಿಕಾರದ ದರ್ಪವನ್ನು ತೋರಿಸ್ತಾ ಶಟ್ ಅಪ್, ಕೀಪ್ ಕ್ವೈಟ್, ಡೋಂಟ್ ಟಾಕ್, ನೀ ಹೇಗೆ ಓಡಾಡ್ತಾ ಇದೆಯಾ, ನೀ ಹೇಗೆ ಹೆಲ್ಮೆಟ್ ಇಲ್ಲದೆ ಓಡಾಡಿದೆ ಅಂತ ನಡೆದಿರುವಂಥ ಪ್ರಸಂಗವನ್ನು ನಾವೆಲ್ಲ ನೋಡಿದ್ದೀವಿ. ಇಡೀ ರಾಜ್ಯದಲ್ಲೇ ಒಬ್ಬ ನ್ಯಾಯಾಧೀಶರು ಅಧಿಕಾರ ದರ್ಪವನ್ನು ಈ ರೀತಿ ಬೈತಾರ, ನ್ಯಾಯಾಧೀಶರಿಗೆ ವರ್ತಿಸ್ತಾರ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬಂದಿದೆ. ಬೆಂಗಳೂರು ವಕೀಲರ ಸಂಘದಿಂದ ಈ ನ್ಯಾಯಾಧೀಶರನ್ನ ಕೂಡಲೇ ಅಮಾನತುಗೊಳಿಸಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರ್ದು, ನ್ಯಾಯಾಧೀಶರ ಕೆಲಸ ಮಾಡಲು ಬಿಡಬಾರ್ದು, ಅವರು ಅನರ್ಹರು ಅಂತ ಹೇಳಿದ್ರು. ಪ್ರತ್ಯುತ್ತರವಾಗಿ ನ್ಯಾಯಾಧೀಶರ ಪರವಾಗಿ ಮಾನೂರು ವಕೀಲರ ಸಂಘದಲ್ಲಿ ಕೆಲವು ವಕೀಲರು ತಮ್ಮ ಆಹ್ವಾನವಿಟ್ಟು ನ್ಯಾಯಾಧೀಶರು ಯಾವ ತಪ್ಪನ್ನು ಮಾಡಿಲ್ಲ, ಇದು ಕೇವಲ ಟ್ಯಾಂಪರ್ಡ್ ವಿಡಿಯೋ, ಸೃಷ್ಟಿತವಾದ ವಿಡಿಯೋ ಅಂತ ಹೇಳಿ ಅವರು ವಾದಿಸ್ತಾರೆ. ಈ ದಿನ ಆ ಕೇಸ್ನಲ್ಲಿ ಆ ನ್ಯಾಯಾಧೀಶರನ್ನ ಬಯಸಿಕೊಂಡಂತ ಯುವಕ ವಿನಯ್ ಇಲ್ಲಿದ್ದಾರೆ. ಮಾತಿನ ಚಕಮಕಿ ನಡೆಸಿದಂತ ಅವರ ತಾಯಿ ಇದ್ದಾರೆ. ಅಲ್ಲಿ ನಡೆದಂತ ಪ್ರಸಂಗವನ್ನ ಇವರು ಕಟ್ತಾರೆ ಅಂತ ಮನೆ ಮೇಲೆ ಒಬ್ಬ ಕಾರ್ಪೆಂಟ್ರಿ ಕೆಲಸ, ಪ್ಲಂಬರ್ ಕೆಲಸ ಮಾಡುವಂತವ್ರು, ನೀರು ಕೊಡೋ ಕೆಲಸ ಮಾಡುವಂತವ್ರು ವಿಡಿಯೋದಲ್ಲಿ ಇಡ್ತಾರೆ. ಅವ್ರಿಗೂ ಗೊತ್ತಿಲ್ಲ. ಫಸ್ಟ್ ಫ್ಲೋರ್ ಹೋಗಿರ್ತಾರೆ, ಅಷ್ಟೊತ್ತಿಗೆ ಕಾರ್ ವಾಪಸ್ ಬಿಳಿ ಕಾರ್ ನೋಡಿದಿರ. ನ್ಯಾಯಾಧೀಶರು ಅವರ ಗಂಡ ಇಬ್ಬರು ಇವನು ಕರೆಸ್ತಾರೆ. ಕರೆಸ್ಬಿಟ್ಟು ಉಳಿದಿದ್ದ ಪ್ರಸಂಗವನ್ನು ನೀವು ಪೂರ್ತಿ ನೋಡಿದ್ದೀವಿ, ಏನೇನು ನಡೆದಿದೆ. ಇವ್ರನ್ನ ಬೈತಾರೆ, ಇಲ್ಲದೆ ಮಾತುಗಳು ಹೇಳ್ತಾರೆ, ನೀವು ಯಾಕೆ ಹೆಲ್ಮೆಟ್ ಹಾಕಿರಲಿಲ್ಲ ಅನ್ನೋ ಪ್ರಶ್ನೆ ಕೇಳ್ತಾರೆ. ಆಗ ಇವ್ರು ಕೇಳ್ತಾನೆ, ನೀವು ಬೆಲ್ಟ್ ಹಾಕಿರ್ಲಿಲ್ವಲ್ಲ ಅಂತ. ಆದರೆ ನ್ಯಾಯಾಧೀಶರ ಕುಟುಂಬವನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ನೀವು ಬೆಲ್ಟ್ ಹಾಕಿಲ್ಲ ಅಂತಂದ್ರೆ ನೀನು ಯಾರನ್ನು ಕೇಳೋದಕ್ಕೆ ಬೆಲ್ಟ್ ಹಾಕಿದ್ರು, ನೀನು ಹೆಲ್ಮೆಟ್ ಹಾಕಿದ್ಯಾ, ಕೇಸ್ ಹಾಕ್ಸ್ತೀನಿ, ದಯವಿಟ್ಟು ಬಿಡಿ ಅಂತ ಕೇಳೋದಕ್ಕೆ ಕಪಾಳ ಕೊಡ್ತಾರೆ. ಇದಾದ ನಂತರ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಮಗನ ಸ್ಪೆಕ್ಸ್ ಹೊರಡೋಗಿದೆ, ಪಾಪ ಕಣ್ಣು ಕಾಣಿಸಲ್ಲ ಸ್ಪೆಕ್ಸ್ ಇಲ್ಲದೆ ಇದ್ರೆ. ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ನಲ್ಲಿ ಸುಮಾರು ಸಾಯಂಕಾಲ 7:30 ಗಂಟೆ ಆಗಿದ್ದ ಪ್ರಸಂಗ 7:30 8 ಗಂಟೆವರೆಗೂ ಇಟ್ಕೊಂಡು ಕೊನೆಗೆ SI ಒಂದು ಕಾರ್ನಲ್ಲಿ ಜಡ್ಜ್ ಹತ್ರ ಹೋಗ್ತಾರೆ. ಏನ್ ಮಾಡ್ಬೇಕು ಇವ್ರನ್ನ ಅಂತ. ಇವ್ರ ತಾತ ಕೋರ್ಟ್ನಲ್ಲಿ ಕಾಯ್ತಾ ಇರ್ತಾರೆ ಜಡ್ಜಿಗೆ ಕ್ಷಮೆ ಕೇಳೋದು. 7:30ಗೆ ಇವ್ರನ್ನ ಒಳಗಡೆ ಬಿಟ್ಕೊಂಡಾಗ SI ಒಬ್ಬ ಹೋಗ್ತಾರೆ. 7 ಗಂಟೆ 6:30 7 ಗಂಟೆ ಒಳಗಡೆ ಹೋಗ್ತಾರೆ. ಅವ್ರಿಗೆ 25,000 ಫೈನ್ ಹಾಕಿ ಅಂತ ಜಡ್ಜ್. ಇದು ನಡೆದಂತ ಪ್ರಸಂಗ. ಇವರು SI ಆಚೆ ಬರ್ತಾರೆ. ಸೊ ಎಂಟೈರ್ SP ಆಫೀಸು ನ್ಯಾಯಾಧೀಶರ ಆಫೀಸ್ ಆಗಿದೆ. 5,000 ಹಣವನ್ನು ಇವರು ಸಂದಾಯ ಮಾಡ್ತಾರೆ. 5,000ಕ್ಕೆ ರಸೀದಿ ಸಿಗಲ್ಲ, ಬಟ್ ಬಿಟ್ಕೊಡ್ತಾರೆ. ಸರಿ, 5,000ಕ್ಕೆ ಸದ್ಯ ಬಿಟ್ಕೊಡ್ರಲ್ಲ ಅಂತ ಹೇಳಿ ಇವರು ಸಾಕಪ್ಪ ಅಂತ ಹೇಳಿ ಮನೆಗೆ ಹೋಗ್ತಾರೆ. ಒಂದು 2 ದಿನ ಆದ್ಮೇಲೆ ಈ ವಿಡಿಯೋ ಎಲ್ಲ ಕಡೆ ಹೋಗುತ್ತೆ. 5 ದಿನ 10 ಗಂಟೆ ಮೇಡಮ್ ಸ್ಟೇಷನ್ ಹತ್ರ ಕಾಯ್ತಾ ಇದ್ದಾರೆ. ಬಂದು ತಕ್ಷಣ ಸ್ಟೇಷನ್ಗೆ ಹೋಗ್ತಾರೆ. ಆಗ ವೆಂಕಟೇಶ್ವರ ಪಾಪ ಮಾಡಿ ಹಿರಿಯೂರು ಮಾಡುವುದನ್ನು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ನಲ್ಲಿ ಹೊರಗಡೆ ಕಾರ್ನಲ್ಲಿ ಯಮ ಕುಂತಿರ್ತಾರೆ ಜಡ್ಜ್. ಯಾರು? ಜೂನಿಯರ್ ಜಡ್ಜು, SP ಕೆಲಸ ನೆರವೇರಿಸ್ತಾರಂತ ಜೂನಿಯರ್ ಜಡ್ಜ್. ಆ ಯಮ ಹೇಳ್ತಾರೆ, ದಯವಿಟ್ಟು ಸಾರಿ ಅಂತ ಕೇಳ್ಕೊತಾರೆ. ಸಾರಿ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ. ಒಳಗಡೆ ಹೋದ್ಮೇಲೆ ದಯವಿಟ್ಟು ಯೋಚನೆ ಮಾಡಿ ಮಾಧ್ಯಮ ಮಿತ್ರರೇ, ಈ ಕರ್ನಾಟಕದಲ್ಲಿ ಸ್ಟೇಷನ್ ಒಳಗಡೆ ಬಿಟ್ಕೊಂಡಿರೋದು 10 ಗಂಟೆ ಸ್ಟೇಷನ್ ಒಳಗಡೆ ಬಿಟ್ಕೊಂಡಿರೋದು ತಾತ ಮೊಮ್ಮಗ ಇಬ್ಬರನ್ನ ಮಾರನೇ ದಿನ 5 ಗಂಟೆ 6 ಗಂಟೆವರೆಗೂ ಇಟ್ಕೊತಾರೆ ಸ್ಟೇಷನ್. ರಾತ್ರಿ ಇದು ಘಟನೆ ನಡೆದಂತ 5 ದಿನದ ನಂತರ ಆ ಎಲ್ಲ ಕಂಪ್ಲೇಂಟ್ ಕೊಡ್ತಾರೆ. ಜಡ್ಜೆ ಕಂಪ್ಲೇಂಟ್ ಕೊಡೋ ಫಿರ್ಯಾದಿದಾರರು
ಅದೇ ಕಂಪ್ಲೇಂಟ್ ಕೊಡ್ತಾರೆ, ಯಾರು ನನಗೆ ಸನ್ನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. 5 ದಿನ ಆದಮೇಲೆ ಹೊರಗಡೆ ಹಾಕಿ ಮಾರನೇ ದಿನ 6 ಗಂಟೆವರೆಗೂ ಇಟ್ಕೊಂಡು ಜಡ್ಜ್ ಮನೆ ಬಿಲ್ಡೂಸ್ ಮಾಡಿದಾಗ ಅವರು ಫೇಲರ್ ಅಫೆನ್ಸ್ ಅಂತೇಳಿ ಕಳಿಸ್ತಾರೆ. ಇದರಲ್ಲಿ ತಾತ ಮೇಲೆ ಏನಪ್ಪ ಅದ, ನೀನು ವಿಡಿಯೋ ಮಾಡಿ ಅದನ್ನೆಲ್ಲ ಕಡೆ ಕಳಿಸ್ದೆ, ಇದು ಕ್ರೈಮ್ ಅಂದ್ರೆ ನಾವೆಲ್ಲ ದಿನನಿತ್ಯ ಫಾರ್ವರ್ಡ್ ಮಾಡೋದು ಕ್ರೈಮೇ. ಬೆಳಗಾವಿ ಒಂದು ಸ್ಟೇಷನ್ ಇದ್ದು ಇಷ್ಟೊಂದು ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಆಗ್ತದೆ. ಇಂಜಿನಿಯರಿಂಗ್ ಸ್ಟೂಡೆಂಟು ವಿನಯ್ ಹತ್ರ ವಿಡಿಯೋ ಮಾಡಿಸಿ ಫೋರ್ಸಿಬಲ್ ವಿಡಿಯೋ ಮಾಡಿಸಿ ಸ್ಟೇಷನ್ನಲ್ಲಿ ನಾನು ಇದು ಮಾಡಿಲ್ಲ, ಜಡ್ಜೆ ಒಳ್ಳೆಯವರು, ಅವ್ರು ಏನು ಮಾಡಿಲ್ಲ, ವಿಡಿಯೋದಲ್ಲಿ ಇದ್ದಂಗಿಲ್ಲ ಅಂತ ಮಾಡಿಸ್ತಾರೆ. ಇವೆಲ್ಲವನ್ನೂ ನೋಡಿದ್ರೆ ಖಂಡಿತವಾಗಿಯೂ ಇವ್ರಿಗೆ ನ್ಯಾಯ ಸಿಗುತ್ತೆ ಅವರಿಂದ ಅನ್ನೋದು ಗ್ಯಾರಂಟಿ ಇಲ್ಲ. ನಾನು ಜಡ್ಜಾಗಿ ವರ್ತಿಸ್ಬೇಕಪ್ಪ ಅಂತ ಒಂದು ಮನವರಿಕೆ ಇರೋ ಮನಸ್ಥಿತಿ ಇರುವಂತಹ ಜಡ್ಜಗಳು ಸಾವಿರಾರು ನೂರಾರು, ಆದರೆ ಇಂಥ ಜಡ್ಜನ ನಾವು ಇಟ್ಕೋಬೋದಾ? ಖಂಡಿತವಾಗೂ ಇಲ್ಲ. ಅದಕ್ಕೆ ನಾವು ಹೈಕೋರ್ಟ್ಗೆ ಆಗ್ರಹಿಸ್ತಾ ಇದ್ದೀವಿ, ದಯವಿಟ್ಟು ಇವರನ್ನ ಕೂಡಲೇ ಅಮಾನತುಗೊಳಿಸಿ. ನಮ್ಗೆ ಸಾಕಾಗಿದೆ. ಮಾತಿನ ಚಕಮಕಿ ಆಗಿರೋದಕ್ಕೆ ರಾತ್ರಿ 9 ಗಂಟೆ ಸ್ಟೇಷನ್ 10 ಗಂಟೆ ಸ್ಟೇಷನ್ ಕರ್ಸ್ಕೊಂಡು ನೆಕ್ಸ್ಟ್ ಡೇ 6 ಗಂಟೆವರೆಗೂ ಸಾಮಾನ್ಯ ಪ್ರಜೆಗಳ ಒಬ್ಬ ಜಡ್ಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಲ್ಲಿಸಿದ್ದಾರೆ. ರಾತ್ರಿ FIR ಮಾಡಿಸಿದ್ದಾರೆ. ಸ್ಟೇಷನ್ಗೆ ಹೋಗಿ ಹೈಕೋರ್ಟ್ ಅವರು ನೋಡಬೇಕು. ಒಬ್ಬ ಜಡ್ಜ್ ತಾನು ಕಂಪ್ಲೇಂಟ್ ಆದಾಗ ತಾನು ಸ್ಟೇಷನ್ಗೆ ಹೋಗಿ ರಾತ್ರಿ 10:30 ಯಾಕಂದ್ರೆ ವಿಡಿಯೋ ಓಡಾಡ್ತಾ ಇದೆ ಅಂತ ಸ್ಟೇಷನ್ಗೆ ಹೋಗಿ ಪರ್ಸನಲ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಲಿಕ್ಕೆ ಸಾಧ್ಯ ಜಡ್ಜರು. ಪರವಾಗಿ 10 ಜನಕ್ಕೆ ನ್ಯಾಯ ಕೊಡ್ತಕ್ಕಂಥ ಸ್ಥಾನದಲ್ಲಿ ಯಾವುದೇ ರೀತಿ ಒಂದು ಮಾತು ಸಹ ಅವನು ತಪ್ಪಾಗಿ ಆಡಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆಯೂ ಸಹ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಸಹ. ಇವತ್ತಿನ ದಿವಸ ಸಾಮಾನ್ಯ ಮನುಷ್ಯ ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈ ಒಂದು ವಿಚಾರಗಳನ್ನ ಮೇಲಿನ ನ್ಯಾಯಾಲಯಗಳು ನ್ಯಾಯಮೂರ್ತಿಗಳು ಸೊ ಇಂಥ ಜಡ್ಜಸ್ಗಳನ್ನ ಈ ಸಂದರ್ಭದಲ್ಲೇ ಸರಿ ಮಾಡಲಿಲ್ಲ ಅಂತಂದ್ರೆ ಬೆಂಗಳೂರು ಹೋಗಿದ್ರು ಸಹ ಯಾವುದೇ ಸಂದರ್ಭದಲ್ಲೂ ಸಹ ಅನ್ಯಾಯದ ವಿರುದ್ಧ ಅದು ಪಬ್ಲಿಕ್ ಆಗಿರ್ಬೋದು, ಇಲ್ಲ ಸಾಮಾನ್ಯ ಮನುಷ್ಯರಿಗಾಗಿರ್ಬೋದು, ವಕೀಲರಿಗಾಗಿರ್ಬೋದು, ನಾವು ನ್ಯಾಯಮೂರ್ತಿಗಳು ಪರವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ನಿದರ್ಶನಗಳು ಸುಮಾರಿದೆ.